ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಮರಕ್ಕೆ ಮುಂದಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅಂತಿಮ ನಿರ್ಧಾರ ಹೊರಬೀಳುವ ಸಾಧ್ಯತೆ ಅಧಿಕವಾಗಿದೆ. RSS ಅನ್ನ ಬ್ಯಾನ್ ಮಾಡಬೇಕಾ ಮಾಡಬಾರ್ದ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿಕ್ಕಿದೆ. ಈ ಮೂಲಕ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. RSSಗೆ ಕಡಿವಾಣ ಹಾಕೇ ಬಿಡುತ್ತಾ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಆದೇಶ ಹೊರಬೀಳುತ್ತಾ? RSSಗೆ ಅಂಕುಶ ಹಾಕಲು ಹೊಸ ಕಾನೂನು ಬರುತ್ತಾ? ಇವತ್ತು ಮಧ್ಯಾಹ್ನ 12ವರೆಗೆ ರಾಜ್ಯ ಸಂಪುಟ ಸಭೆ ನಡೆಯಲಿಕ್ಕಿದೆ. ಈ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರ ಆಚೆ ಬರುತ್ತಾ? ಕಾದ್ ನೋಡೋಣ. RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆಗಳಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಪಥ ಸಂಚಲನ ಇತ್ಯಾದಿ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನುವಂತಹ ಒಂದು ಪತ್ರ ಏನಿದೆ ಪ್ರಿಯಾಂಕ್ ಖರ್ಗೆ ಅವರದ್ದು. ಆ ಪತ್ರದ ವಿರುದ್ಧ, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ವಿರುದ್ಧ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೀತಾ ಇದೆ. ಇವತ್ತೇ ಮಹತ್ವದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತಾ RSSಗೆ ಕಡಿವಾಣ ಹಾಕೇ ಬಿಡುತ್ತಾ ಕಾಂಗ್ರೆಸ್? RSSಗೆ ಅಂಕುಶ ಹಾಕೋದಕ್ಕೆ ಹೊಸ ಕಾನೂನು ಬರುತ್ತಾ? ಎಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಹೊಸ ರೂಲ್ಸ್ ಏನಾದರೂ ಪಾಸ್ ಮಾಡ್ತಾರಾ ಅಥವಾ ಇದನ್ನು ಟಚ್ಚೇ ಮಾಡಲ್ವಾ? ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು. ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದು ಅವ್ರ ಕಡೆಗೆ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು ಒಂದು ಭಾಗ ಆದ್ರೆ, ಅದನ್ನ ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರಗಳೇನಂತಂದು ಹೇಳಿದ್ರೆ, ಎಲ್ಲಿಂದ ಕರೆ ಬಂತು, ಯಾರಿಂದ ಕರೆ ಬಂತು ಅನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಯಾರ ವೈಯಕ್ತಿಕವಾಗಿ ನನ್ನ ಹೋರಾಟ ಅಲ್ಲ, ಇದು ವಿಚಾರಧಾರೆಯ ಹೋರಾಟ ಆಗಿರುವಂತ ಕಾರಣಕ್ಕಾಗಿ ಇದನ್ನ ಕಡಿವಾಣ ಹಾಕಿಸ್ಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಪ್ರಿಯಾಂಕ್ ಖರ್ಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆಗಳಿದಾವೆ. ಯಾವ ರೀತಿ ಅಂತಂದು ಹೇಳಿದ್ರೆ, ನೇರವಾಗಿ ಯಾವುದೇ ರೀತಿಯ RSSನ ಹೆಸರನ್ನ ಪ್ರಸ್ತಾಪ ಮಾಡದೇನೆ ಈ ಹಿಂದೆ 2013ರಲ್ಲಿ ಒಂದು ಸರ್ಕಾರಿ ಆದೇಶ ಆಗಿತ್ತು. ಆ ಒಂದು ಆದೇಶ ಏನಂತಂದು ಹೇಳಿದ್ರೆ, ಯಾವುದೇ ರೀತಿಯ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳು ನಡೆಯುವಂತಿಲ್ಲ ಅನ್ನುವಂಥ ಆದೇಶವನ್ನ ಮಾಡಿದ್ರು. ಅಂಥದ್ದೇ ಒಂದಷ್ಟು ಕಾನೂನು ಅಭಿಪ್ರಾಯವನ್ನ ಪಡೆದು RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೀಗ ಮತ್ತೊಂದು ಪತ್ರವನ್ನ CM ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ. ಏನಂತಂದು ಹೇಳಿದ್ರೆ, ಸರ್ಕಾರಿ ನೌಕರರುಗಳು ಯಾರಿದ್ದಾರೆ ಅವರು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಘ ಸಂಸ್ಥೆಗಳನ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ. ಯಾಕೆಂತಂದು ಹೇಳಿದ್ರೆ ನಿಯಮಗಳೇ ಇದಾವೆ. ಸರ್ಕಾರಿ ನೌಕರರುಗಳಿಗೆ ರಾಜ್ಯದ ನಿಯಮಗಳೇನಿದಾವೆ ಆ ನಿಯಮಗಳ ಪ್ರಕಾರ ಯಾರೂ ಕೂಡ ಭಾಗಿಯಾಗುವಂತಿಲ್ಲ. ಅದನ್ನು ಮೀರಿ ಕೆಲವು ಅಧಿಕಾರಿಗಳು RSSನ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವುಗಳನ್ನು ಕೂಡ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು, ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಡಬೇಕು ಅನ್ನೋಂಥ ಮಾಹಿತಿಯನ್ನ ಈಗ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ RSS ಹೆಸರನ್ನ ಹೇಳದೇನೆ ನೇರವಾಗಿ ಮತ್ತೆ ಪರೋಕ್ಷವಾಗಿ ಕಡಿವಾಣ ಹಾಕುವ ತಂತ್ರಗಾರಿಕೆಯನ್ನ ಸರ್ಕಾರ ಈಗಾಗಲೇ ಶುರು ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಹೊಸ ರೂಲ್ಸ್ ಏನಾದರೂ ಪಾಸ್ ಮಾಡ್ತಾರಾ ಅಥವಾ ಇದನ್ನು ಟಚ್ಚೇ ಮಾಡಲ್ವಾ? ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು. ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದು ಅವ್ರ ಕಡೆಗೆ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು ಒಂದು ಭಾಗ ಆದ್ರೆ ಅದನ್ನ ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರಗಳೇನಂತಂದು ಹೇಳಿದ್ರೆ, ಎಲ್ಲಿಂದ ಕರೆ ಬಂತು, ಯಾರಿಂದ ಕರೆ ಬಂತು ಅನ್ನುವಂಥದ್ದು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಯಾರೋ ವೈಯಕ್ತಿಕವಾಗಿ ನನ್ನ ಹೋರಾಟ ಅಲ್ಲ, ಇದು ವಿಚಾರಧಾರೆಯ ಹೋರಾಟ ಆಗಿರುವಂತ ಕಾರಣಕ್ಕಾಗಿ ಇದನ್ನ ಕಡಿವಾಣ ಹಾಕಿಸ್ಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಪ್ರಿಯಾಂಕ್ ಖರ್ಗೆ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆಗಳಿದಾವೆ. ಯಾವ ರೀತಿ ಅಂತಂದು ಹೇಳಿದ್ರೆ, ನೇರವಾಗಿ ಯಾವುದೇ ರೀತಿಯ RSSನ ಹೆಸರನ್ನ ಪ್ರಸ್ತಾಪ ಮಾಡದೇನೆ ಈ ಹಿಂದೆ 2013ರಲ್ಲಿ ಒಂದು ಸರ್ಕಾರಿ ಆದೇಶ ಆಗಿತ್ತು. ಆ ಒಂದು ಆದೇಶ ಏನಂತಂದು ಹೇಳಿದ್ರೆ, ಯಾವುದೇ ರೀತಿಯ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳು ನಡೆಯುವಂತಿಲ್ಲ ಅನ್ನುವಂಥ ಆದೇಶವನ್ನ ಮಾಡಿದ್ರು. ಅಂಥದ್ದೇ ಒಂದಷ್ಟು ಕಾನೂನು ಅಭಿಪ್ರಾಯವನ್ನ ಪಡೆದು RSSನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೀಗ ಮತ್ತೊಂದು ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿದ್ದಾರೆ. ಏನಂತಂದು ಹೇಳಿದ್ರೆ, ಸರ್ಕಾರಿ ನೌಕರರುಗಳು ಯಾರಿದ್ದಾರೆ ಅವರು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಘ ಸಂಸ್ಥೆಗಳನ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ. ಯಾಕೆಂತಂದು ಹೇಳಿದ್ರೆ ನಿಯಮಗಳೇ ಇದಾವೆ. ಸರ್ಕಾರಿ ನೌಕರರುಗಳಿಗೆ ರಾಜ್ಯದ ನಿಯಮಗಳೇನಿದಾವೆ ಆ ನಿಯಮಗಳ ಪ್ರಕಾರ ಯಾರೂ ಕೂಡ ಭಾಗಿಯಾಗುವಂತಿಲ್ಲ. ಅದನ್ನು ಮೀರಿ ಕೆಲವು ಅಧಿಕಾರಿಗಳು RSSನ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವುಗಳನ್ನು ಕೂಡ ಕಡಿವಾಣ ಹಾಕಬೇಕು ಅಂತ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು, ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಡಬೇಕು ಅನ್ನೋಂಥ ಮಾಹಿತಿಯನ್ನ ಈಗ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ RSS ಹೆಸರನ್ನ ಹೇಳದೇನೆ ನೇರವಾಗಿ ಮತ್ತೆ ಪರೋಕ್ಷವಾಗಿ ಕಡಿವಾಣ ಹಾಕುವ ತಂತ್ರಗಾರಿಕೆಯನ್ನ ಸರ್ಕಾರ ಈಗಾಗಲೇ ಶುರು ಮಾಡೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.